ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲಿ ಏನು ಬರುತ್ತೆ? ಲವರ್ಸ್ ಕಾರ್ಡ್ ಬರ್ತಾ ಇದೆ ನೋಡಿ. ಹಾಗೆ 10 ಆಫ್ ಪೆಂಟಕಲ್ಸ್, ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ. ಹಾಗೆ 6 ಆಫ್ ಕಪ್ಸ್, ಇಲ್ಲೊಂದು ಮೂನ್ ಕಾರ್ಡ್ ಇದೆ. ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲೊಂದು ನೈಟ್ ಆಫ್ ಸಾರ್ಟ್ಸ್ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಲೆಟ್ ಅಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯು ಟಚ್ಡ್ ಮೈ ಹಾರ್ಟ್. ನಿಮ್ಮ ಮೇಲೆ ಏನೋ ಡೀಪ್ ಫೀಲಿಂಗ್ಸ್ ಇದೆ. ಅವ್ರ ಮನಸ್ಸಿಂದ, ಅವ್ರ ಹೃದಯದಿಂದ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ. ಯಾವುದೋ ಕಂಟ್ರೋಲ್ಡ್ ಎನರ್ಜಿ ಬರ್ತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದೆ. ಹಾಗೆ ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಸ್ಟ್ರಾಂಗ್ ಬ್ಲಾಕೇಜಸ್ ಇದೆ. ಅವರ ಎನರ್ಜಿ ನೋಡಿದಾಗ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮನ್ನು ಇಷ್ಟಪಟ್ಟಿದ್ರು ಸರಿ, ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಆದರೆ ಯಾಕೋ ಪರಿಸ್ಥಿತಿ ಮೇಲೆ ಸಿಟ್ಟಿದೆ. ನಿಮ್ಮನ್ನು ಇಷ್ಟಪಟ್ಟರು ಮುಂದೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಒಂದೊಂದು ಸರಿ ಯಾರೋ ವ್ಯಕ್ತಿನ ಭೇಟಿಯಾಗ್ತೀವಿ, ಅದು ತಪ್ಪು ಸಮಯದಲ್ಲಿ. ಇವರು ಆಲ್ರೆಡಿ ಇವ್ರ ಜೀವನದಲ್ಲಿ ಹಿಂತಿರುಗಿ ಬರಲಾರ್ದಷ್ಟು ಮುಂದೆ ಹೋಗಿದ್ದಾರೆ. ಮಧ್ಯದಲ್ಲಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಸ್ವಲ್ಪ ದಿನ ಚೆನ್ನಾಗಿದ್ದೆ ಈ ಫ್ರೆಂಡ್ಶಿಪ್ನಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಕರೆಂಟ್ ಫೀಲಿಂಗ್ಸ್ ನೋಡಿದಾಗ ಈಗ ಅವ್ರಿಗೆ ಅಷ್ಟೊಂದು ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು. ತನ್ನ ಮನಸ್ಸಿನ ಭಾವನೆಗಳು, ತನ್ನ ಪರಿಸ್ಥಿತಿ ಎಲ್ಲನೂ ಶೇರ್ ಮಾಡ್ಕೋಬೇಕು. ಇದಕ್ಕೆ ನಿಮ್ಮ ಕೋಆಪ್ರೇಷನ್ ಬೇಕು ಹಾಗನ್ನಿಸ್ತಾ ಇದೆ ಈಗ. ಹಾಗೆ ಇಲ್ಲೇನೋ ಸ್ಟ್ರಾಂಗ್ ಕಂಟ್ರೋಲ್ಡ್ ಎನರ್ಜಿ ಬರ್ತಾ ಇದೆ. ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಯಾಕೋ ನಿಮಗೆ ಮೆಸೇಜ್ ಮಾಡೋಕ್ಕಾಗ್ತಾ ಇಲ್ಲ, ಕಾಲ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರ ಮನಸ್ಸಿನ ಭಾವನೆಗಳೆಲ್ಲ ಮನಸ್ಸಲ್ಲೇ ಉಳಿದೋಗಿದೆ. ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಎಲ್ಲ ಹೇಳಿ ಮನಸ್ಸು ಹಗುರ ಮಾಡ್ಕೋಬೇಕು, ತನ್ನ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಹಾಗನ್ಸುತ್ತೆ ಇವ್ರಿಗೆ. ಈ ನಡುವೆ ಇಬ್ಬರಲ್ಲೂ ಸೈಲೆನ್ಸ್ ಇದೆ. ಸೈಲೆಂಟಾಗಿದ್ರೂ ಮನಸ್ಸಲ್ಲಿ ಸಾಕಷ್ಟು ಮಾತುಗಳಿದೆ. ನೀವು ಅವ್ರಿಗೆ ಕಾಯೋದಿದೆ. ಯಾವತ್ತಾದರೂ ಅವ್ರು ಮತ್ತೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಅವ್ರು ಆ ಥರ ವ್ಯಕ್ತಿ ಅಲ್ಲ ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇದು ಮದುವೆ ಆಗಿರೋರು, ಮದುವೆ ಆಗಿಲ್ದಿರೋರು, ರಿಲೇಷನ್ಶಿಪ್ನಲ್ಲಿ ಹಾಗೆ ಫ್ರೆಂಡ್ಶಿಪ್ನಲ್ಲಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಇಲ್ಲಿನ ಎನರ್ಜಿ ನೋಡಿದಾಗ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಇಲ್ಲೇನೋ ಡಿಸ್ಟ್ರಾಕ್ಷನ್ ಹಾಗೆ ಮಿಸ್ಕಮ್ಯುನಿಕೇಷನ್ನಿಂದ ದೂರ ಆಗಿದ್ದೀರಾ. ಮನಸ್ಸಲ್ಲಿ ಸಂತೋಷ ಇಲ್ಲ. ಬೇರೆಯಾಗಿರೋದ್ರಿಂದ ಇಬ್ರಿಗೂ ಬೇಜಾರಿದೆ, ಐಸೋಲೇಷನ್ ಇದೆ. ಇಮೋಷನಲಿ ಡಿಸ್ಟರ್ಬ್ ಆಗಿದ್ದೀರಾ. ಅವ್ರು ನಿಮ್ಮ ಹತ್ರ ಏನೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ. ಅವ್ರಿಗೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇತ್ತು. ಕೆಲವು ಸಾರಿ ಕೆಲವು ವ್ಯಕ್ತಿಗಳನ್ನ ನಾವು ಮೀಟ್ ಆಗ್ತೀವಿ, ಇಷ್ಟಪಡ್ತೀವಿ. ಜೀವನ ಪೂರ್ತಿ ಜೊತೆಗಿರೋ ಅವಕಾಶ ಇರಲ್ಲ. ಆದರೂ ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ. ಆ ಪರಿಸ್ಥಿತಿನಲ್ಲಿ ಇವರು ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆದಮೇಲೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಫೀಲಿಂಗ್ಸಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ನೀವು ಒಂದು ಫ್ರೆಂಡ್ಗಿಂತ ಹೆಚ್ಚಾಗಿದ್ರಿ ಅವ್ರಿಗೆ. ನೀವು ಅವ್ರ ಜೀವನಕ್ಕೆ ಬಂದಮೇಲೆ ಅವ್ರ ಲೈಫಲ್ಲಿ ಡಿಸಿಪ್ಲಿನ್ ಇತ್ತು.
ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಿಮ್ಮನ್ನು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಇಷ್ಟಪಡೋಕೆ ಶುರು ಮಾಡಿದ್ರು. ಸಮಥಿಂಗ್ ಅನ್ನೋನ್ ಎನರ್ಜಿಯಿಂದ ನಿಮ್ಗೆ ಅಟ್ರಾಕ್ಟ್ ಆಗಿದ್ರು. ಆ ದಿನಗಳನ್ನ ಅವ್ರು ಈಗಲೂ ನೆನಪಿಸ್ಕೋತಾರೆ. ನಿಮಗೆ ಅವ್ರು ತಗೊಂಡ ಡಿಸಿಷನ್ನಿಂದ ನಿರಾಸೆ ಇದೆ. ಸೈಲೆಂಟ್ ಆಗಿದ್ದೀರಾ. ಅದನ್ನು ಅವರು ನೀವು ಮೂವ್ ಆನ್ ಆಗಿದ್ದೀರಾ ಅಂದ್ಕೊಂಡಿದ್ದಾರೆ. ನೀವೊಂದು ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ. ನಿಮಗೆ ಗೊತ್ತು ಅವರು ನಿಮ್ಮನ್ನು ಇಷ್ಟಪಡ್ತಾ ಇರೋದು. ಸದ್ಯದಲ್ಲಿ ಇಬ್ಬರು ಕಮಿಟ್ ಆಗೋ ಪರಿಸ್ಥಿತಿನಲ್ಲಿಲ್ಲ ಹಾಗೆ ಅವ್ರ ಮನಸ್ಸು ಹೇಳ್ತಾ ಇದೆ. ಫ್ಯೂಚರಲ್ಲಿ ಮತ್ತೆ ಇಬ್ಬರು ಕನೆಕ್ಟ್ ಆಗ್ತೀವಿ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ಮತ್ತೆ ನಾವಿಬ್ಬರು ಮೀಟ್ ಆಗ್ತೀವಿ ಅನ್ನೋ ಹೋಪ್ ಇದೆ. ಮುಂದೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅನ್ನೋದು ಇದೆ. ಅನ್ಕಂಪ್ಲೀಟೆಡ್ ಜರ್ನಿನಲ್ಲಿದ್ದೀರಾ, ಅದರಿಂದ ಹೀಗಾಗ್ತಾ ಇದೆ. ಮತ್ತು ಆ ಮ್ಯಾಜಿಕಲ್ ಟೈಮ್ ಅಥವಾ ಎನರ್ಜಿ ಮತ್ತೆ ರಿಸೀವ್ ಮಾಡ್ತೀರಾ. ಈಗ ಅವರು ಹೀಲಿಂಗ್ ಪ್ರೋಸೆಸ್ನಲ್ಲಿದ್ದಾರೆ, ಮ್ಯಾನಿಫೆಸ್ಟೇಷನ್ ಇದೆ. ಹಾಗೆ ಇಲ್ಲೊಂದು ಹೀಲಿಂಗ್ ಹಾರ್ಟ್ ಬರ್ತಾ ಇದೆ. ಕೆಲವರು ಇಲ್ಲಿ ಮೂರನೇ ವ್ಯಕ್ತಿ ಪ್ರಭಾವದಿಂದನೂ ದೂರ ಆಗಿರಬಹುದು. ಇದೆಲ್ಲ ಹೀಲ್ ಆಗೋಕ್ಕೆ ಸಮಯ ಬೇಕು. ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅವರ ಮೆಚ್ಯೂರಿಟಿ, ವೇ ಆಫ್ ಟಾಕಿಂಗ್ ನಿಮ್ಗಿಷ್ಟ ಆಗ್ತಿತ್ತು. ಈಗಲೂ ಹಾಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಒಂದು ಆಪರ್ಚುನಿಟಿಗೋಸ್ಕರ ಈ ವ್ಯಕ್ತಿ ಸೈಲೆಂಟಾಗಿ ಕಾಯ್ತಾ ಇದ್ದಾರೆ. ಈ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೋಬೇಕು, ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಈ ರಿಲೇಷನ್ಶಿಪ್ ಹಾಳಾಗೋಕ್ಕೆ ನಾನೇ ಕಾರಣ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಸ್ವಭಾವ, ಕೇರಿಂಗ್ ನೇಚರ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸುತ್ತೆ. ಹಳೆಯದನ್ನೆಲ್ಲ ಮರೆತು ಮುಂದೆ ಒಳ್ಳೆ ಲೈಫ್ ಲೀಡ್ ಮಾಡಬೇಕು, ಅದು ನಿಮ್ಮ ಜೊತೆ ಅನ್ನಿಸ್ತಾ ಇದೆ. ಆದರೆ ಪರಿಸ್ಥಿತಿಗಳು ಅದಕ್ಕೆ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಇದನ್ನೆಲ್ಲ ನಿಮ್ಮ ಜೊತೆ ಕೂತು ಮಾತಾಡಬೇಕು, ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋದಿದೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಅನ್ನೋ ಚಿಂತೆನೂ ಇದೆ. ಇಲ್ಲಿ ಈ ಅವರ ಯೋಚನೆಗಳೆಲ್ಲ ಮನಸ್ಸಲ್ಲೇ ಅಷ್ಟೇ. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ಸ್ ಇದೆ. ಎಸ್ ಅಂತ ಹೇಳಿದ್ರೆ ಕಮಿಟ್ ಆಗಬೇಕು, ನೋ ಅಂದರೆ ನಿಮ್ಮನ್ನು ಮರಿಬೇಕು, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಆಪರ್ಚುನಿಟಿ ಬರ್ತಾ ಇದೆ ನೋಡಿ, ಮತ್ತೊಂದು ಟ್ರಸ್ಟ್, ಹಾಗೆ ಎಸ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ಪರ್ಫೆಕ್ಟ್ ಟೈಮಿಂಗ್, ಇಲ್ಲೊಂದು ಇಂಪ್ರೂವಿಂಗ್ ಹೆಲ್ತ್ ಅನ್ನೋದು ಬರ್ತಾ ಇದೆ. ಕೆಲವರಿಗೆ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಇರಬಹುದು, ಏನೋ ಆಂಗ್ಸೈಟಿ ಇರುತ್ತೆ, ಯೋಚನೆಗಳಿರುತ್ತೆ, ಅದೆಲ್ಲ ಇಂಪ್ರೂವ್ ಆಗುತ್ತೆ ಅನ್ನೋದಿದೆ. ಇಲ್ಲೊಂದು ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ, ಅದಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಮ್ಯಾಜಿಕಲ್ ಎನರ್ಜಿ, ಮಿರಾಕಲ್ಸ್ ಎಲ್ಲ ಒಂದೆರಡು ದಿನದಲ್ಲಿ ಆಗಲ್ಲ. ಇಲ್ಲಿ ಕೆಲವು ಆಪರ್ಚುನಿಟಿಗಳು ನಿಮಗೆ ಬರುತ್ತೆ ಅನ್ನೋದು ಇದೆ. ಅವ್ರ ಮನಸ್ಸು ಹೇಳ್ತಾ ಇದೆ ಲೆಟ್ ಅಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಅಂತ. ನೀವು ಅವ್ರಿಗೆ ಪರ್ಫೆಕ್ಟ್ ಪರ್ಸನ್ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮನ್ನು ಮರೆಯೋಕ್ಕಿಷ್ಟ ಇಲ್ಲ. ಏನೋ ನಂಬಿಕೆ ಕ್ರಿಯೇಟ್ ಆಗಿದೆ ನಿಮ್ಮಿಬ್ಬರ ಮಧ್ಯೆ. ಆದರೆ ಏಂಜಲ್ಸ್ ಅದಕ್ಕೆಲ್ಲ ಎಸ್ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಇಬ್ಬರೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ ಒಳ್ಳೆ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಅವರ ಕರೆಂಟ್ ಎನರ್ಜಿ ನೋಡಿದಾಗ ಅವರೊಂದು ಹೀಲಿಂಗ್ ಪ್ರೊಸೆಸ್ನಲ್ಲಿದ್ದಾರೆ. ಏನೋ ಚೇಂಜಸ್ ಆಗ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಆ ಒಂದು ಪರ್ಫೆಕ್ಟ್ ಟೈಮಿಂಗೋಸ್ಕರ ನೀವು ಕಾಯಬೇಕಾಗತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.